ಕಳುಹಲಾರೆ ರಾಮನ ಇನ ಕುಲ ತಿಲಕನ ಕಳುಹಲಾರೆ ರಾಮನ ಕಳುಹಲಾರೆ ರಾಮನ ರವಿಕುಲ ಸೋವನ ರವ ಕಳುಹಲಾರೆ ರವಿಕುಲ ಸೋಮನ ಇಳೆಯೊಳು ಕಾರಣಕ್ಕೆ ಧರ್ಮ ನಿರತನ ಕಳುಹಲಾರೆ ರಾಮನ 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 ಲಕ್ಷ್ಮಣ ಸೀತಾದೇವಿ ಎಂತು ಕಳುಹಲಿ ಎಂತು ಕಳುಹಲಿ ಎಂತು ಕಳುಹಲಿ ಸುತರ ಎಂತು ಕಳುಹಲಿ ರಾಮಲ ಅಂತ ಕಾಡಿಗೆ ಕಳುಹಿ ಎಂತೋ ಜೀವಿ ಬೇತರೆ ರವ ಅಂತ ಕಾಡಿಗೆ ಕಳುಹಿ ಎಂತೋ ಜೀವಿ ಬೇತರೆ ಎಂತು ಕಳುಹಲಿ ಸುತರ ರಾಮ ಲಕ್ಷ್ಮಣ ಬಾಲತಿ ಜಯ ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣ ಬಾಲತಿ ಜಯ ಪ್ರೇಮವಾಳಿ ಗುಣಾಹೇನು ಶ್ರಮ ಪ್ರೇಮವಾಳಿ ಗುಣಾಹೇನು ಅಮಮ ತೋರೆಯದೆ ಸುತರ ರಮ ಲಕ್ಷ್ಮಣ ದೇವವಾಳಿ ಸುಧಾರೇತು ಅಮಮ ದ್ವಾರೆದರೆ ಸುತರ ಎಂದು ಕಳುಹಲಿ ಸುತರ ಎಂದು ಕಳುಹಲಿ ರಾಮ
ರಾಮ, ಸೀತಾದೇವಿಯನ್ನು ಕಾಡಿಗೆದ್ದು ಕಳುಹಲಿ. ಬಹುಕಾಲ ಮಕ್ಕಳಿಲ್ಲವೆಂಬ ಚಿಂತೆಯಲ್ಲಿ ನೊಂದೆನು. ಮಕ್ಕಳಾದ ಮೇಲೆ ಹಗಲಿಕೆ ಚಿಂತೆ. ನಾನು ಈ ಜಗದಲ್ಲಿ ಬಾಳಲಾರೆನು ಕೈಕಾ, ನಾನು ಬಾಳಲಾರೆನು ಕೈಕಾ. ನಾನು ನಿನ್ನನ್ನು ಶ್ರೀರವೆಂದು ತಿಳಿದಿದ್ದು ಅಂತ್ಯ ಕಾಲದಲ್ಲಿ ಮಾರಿಯಾದೆಯ ನರರಾಕ್ಷಸಿ ಚೆಂಡಾಳಿನಿ. ಹೋಗು ಹೋಗು, ನಿನ್ನ ಸರಿ ದಾರಿ ನೋಡಿಕೋ, ಹೋಗು. ತಂದೆಯೇ, ನೀವಿನ್ನು ವ್ಯಥಪಡಬೇಡಿ. ನಮ್ಮ ಅರಣ್ಯವಾಸಕ್ಕೆ ಅಪ್ಪಣೆಯನ್ನು ಕೊಡಿ. ಪಿತಾ ದಯಾಪೂರಿತ ಹಿತಾ ಪರಿಶೋಕ ಆಲಾಪವು ಸಾಕು, ತಾಪವನಿಗೂ ಭೂಪತಿ ತಿಲಕ ಹೋಗಿ ಬರುವೆವೋ. ನಾವೀಗಲರಣ್ಯಕ್ಕೆ ರಾಘವದಿರಲಿ. ಬೇಗನೆ ಬಹೆವೋ ಪಿತಾ. ತಂದೆಗೆ ನಿಮ್ಮಯ ಸುಂದರ ಚರಣವ ತಂದೆಗೆ ನಿಮ್ಮಯ ಸುಂದರ ಚರಣವ ಎಂದಿಗೆ ಕಾಂಬೆವೋ ಸುಂದರ ವದನ. ಎಂದಿಗೆ ಕಾಂಬೆವೋ ಸುಂದರ ವದನ ಪಿತಾ. ಪಿತಾ ಪಿತಾ ಪಿತಾ. ಕೈಕಾ, ನನ್ನ ರಾಮ, ನನ್ನ ರಾಮ. ರಾಮನು ತೋರೆದನೆ ಬರಿದಾಯಿತೆ ಅರಮನೆ. ರಾಮ ರಾಮ,
ರಾಮನೇ ಮೋಹದ ಬಡದಿಯ ಮಾತಿಗೆ ಮರುಳಾಗಿ ರಾಮ ಮೋಹದ ಬಡದಿಯ ಮಾತಿಗೆ ಮರುಳಾಗಿ ಕಂದ ನಿನ್ನವ ಮತ್ತೊಮ್ಮೆ ನೋಡೆನು ರಾಮ ಕಂದ ನಿನ್ನವ ಮತ್ತೊಮ್ಮೆ ನೋಡೆನು ತೋರೆದನೆ ತಂದೆಯ ಮರೆತಾನೆ ಅಯೋಧ್ಯೆಯ ತೋರೆದರೆ ತಂದೆಯ ಮರೆತನೆ ಅಯೋಧ್ಯೆಯ ರಾಮನು ತೋರೆದನೆ ಬರಿದಾಯಿತೆ ಅರಮನೆ ರಾಮ 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 ಎಂಬ ನಾಮ ಸ್ಮರಣೆಯಿಂದ ರಾಮ 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 ಎಂಬ ನಾಮ ಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಹೊರಗಿದೆ ಕಂದ ರಾಮ ಕಣ್ಣೀರ ಸುರಿಸುತ್ತ ಹೊರಗಿದೆ ಕಂದ ತೋರೆದನೆ ತಂದೆಯ ಮರೆತನೆ ಅಯೋಧ್ಯೆಯ ರಾಮನು ತೋರೆದನೆ ಬರಿದಾಯಿತೆ ಅರಮನೆ ಬರಿದಾಯಿತೆ ಅರಮನೆ ರಾಮ ಕಡೆಗೂ ಅರಣ್ಯಕ್ಕೆ ಹೊರಟು ಹೋದಿರ ಮಕ್ಕಳಿರ ಹೊರಟು ಹೋದಿರ ತಾಂಡವ ಋಷಿಗಳ ಶಾಪ ತಪ್ಪಲಿಲ್ಲವಲ್ಲ ರಾಮ ತಪ್ಪಲಿಲ್ಲವಲ್ಲ ನನ್ನ ರಾಮನ ಪಟ್ಟಾಭಿಷೇಕ ನನ್ನ ರಾಮನ ಪಟ್ಟಾಭಿಷೇಕ ನನ್ನ ರಾಮನ ಪಟ್ಟಾಭಿಷೇಕ ಅದು ಅದು ದೇವದೂತರ ವಿಮಾನ ಅದು ಋಷಿಗಳು ಬಂದರು ನನ್ನ ರಾಮನ ಪಟ್ಟಾಭಿಷೇಕಕ್ಕೆ ಬಂದಿರಾ ನನ್ನ ರಾಮನ ಪಟ್ಟಾಭಿಷೇಕಕ್ಕೆ ಬಂದಿರಾ ಇನ್ನೆಲ್ಲಿ ರಾಮ ಇನ್ನೆಲ್ಲಿ ಲಕ್ಷ್ಮಣ ರಾಮ ರಾಮ ಲಕ್ಷ್ಮಣ ಸೀತಾ ಇದಕ್ಕೆನ್ನುವರಲ್ಲವೇ ದೈವಾನುಕೂಲವೆಂದು ನಾನು ರಾಮನೊಬ್ಬನನ್ನೇ ಕಾಡಿಗೆ ಕಳುಹಿಸಬೇಕೆಂದುಕೊಂಡಿದ್ದರೆ ಆತನ ಹಿಂದೆ ಲಕ್ಷ್ಮಣ ಸೀತೆಯರು ಹೊರಟು ಹೋದರು. ಹೋಗಲಿ ಹೋಗಲಿ, ಎಲ್ಲರೂ ಹೋಗಲಿ, ನನ್ನ ಮಗನಾದ ಭರತನು ಮಾತ್ರ ಚಕ್ರವರ್ತಿಯಾಗಲಿ. ಪ್ರಾಣೇಶ್ವರ ಹೇಳಿ,
ಆದಷ್ಟು ಬೇಗ ಭರತನನ್ನು ಕರೆಯಿಸಿ ಆತನಿಗೆ ಪಟ್ಟಾಭಿಷೇಕ ಮಾಡಿ ನಾವು ಸಂತೋಷದಿಂದ ಕಾಲ ಕಳೆಯೋಣ. ಪ್ರಾಣೇಶ್ವರ, ಸ್ವಾಮಿ, ಪ್ರಾಣೇಶ್ವರ, ಅಯ್ಯೋ ಪ್ರಾಣೇಶ್ವರ, ಪ್ರಾಣೇಶ್ವರ! ಗಂಗೆ ನಾನಭಿ ವಂದಿಪೆ ಮಂಗಳ ದೇವಿ, ಗಂಗೆ ನಾನಭಿ ವಂದಿಪೆ. ಶ್ವೇತ ಸ್ವರೂಪೆ ಶುಭದರಂಗೆ ಭೂತನಾಥ ಮೌಳಿ ಸಂಗೆ. ಶ್ವೇತ ಸ್ವರೂಪೆ ಶುಭದರಂಗೆ ಭೂತನಾಥ ಮೌಳಿ ಸಂಗೆ. ಖ್ಯಾತೆ ಚರಿತೆ ಮಹಿಮಾ ತುಂಗೆ, ಖ್ಯಾತೆ ಚರಿತೆ ಮಹಿಮಾ ತುಂಗೆ, ಪೂತೆ ಲಲಿತೆ ಕಲುಷ ಭಂಗೆ. ಗಂಗೆ ನಾನಭಿ ವಂದಿಪೆ ಮಂಗಳ ದೇವಿ, ಗಂಗೆ ನಾನಭಿ ವಂದಿಪೆ. ಅಮ್ಮ ಪಾವನಾತ್ಮಕೆ ನಾಮಧೇಯೇ ದೇವಲೋಕ ಮಾನಿನಿಯೇ. ಪಾವನಾತ್ಮಕೆ ನಾಮಧೇಯೇ ದೇವಲೋಕ ಮಾನುನಿಯೇ. ಸೇವೆಗೆಷ್ಟು ಬಲವು ತಾಯೇ, ಸೇವೆಗೆಷ್ಟು ಬಲವು ತಾಯೇ. ಕಾವು ಗೌಪಯೋನಿಧಿ ಜಾಯೇ, ಗಂಗೆ ನಾನಭಿ ವಂದಿಪೆ ದೇವಿ, ಗಂಗೆ ನಾನಭಿ ವಂದಿಪೆ. ಅಮ್ಮ ಸುಮಂತ್ರ ಮಂತ್ರೀಂದ್ರ, ರಾಮಚಂದ್ರ, ನೀವಿನ್ನು ಪುರಕ್ಕೆ ತೆರಳಿ ದುಃಖದಿಂದಿರುವ ತಂದೆಯವರನ್ನು ಸಂತೈಸಿ. ಬೇಡ ರಘುವೀರ, ನಾಡಿಗೆ ಹೋಗಲಾರಿ. ಕಾಡಿನಲ್ಲಿಯೇ ನಿಮ್ಮ ಅಡಿದಾವರ ಸೇವೆಗೆ ಅವಕಾಶ ಕೊಡು. ಬೇಡ ಮಂತ್ರೀಂದ್ರ, ನೀನು ಪುರಕ್ಕೆ ಹೊರಡು ದುಃಖದಿಂದಿರುವ ತಂದೆಯವರನ್ನು ಸಂತೈಸು. ಹಿರಿಯನಾದ ನಿನಗೆ ಹೇಳಬೇಕಾದ್ದೇನಿದೆ, ನೀನಿನ್ನು ಹೊರಡು. ರಾಮಚಂದ್ರ, ನಿನ್ನ ಆಜ್ಞೆಗೆ ಪ್ರತಿ ನುಡಿಯದೇ ನಡೆಯುವೆನು. ಅರಣ್ಯವಾಸದ ಅವಧಿ ಮುಗಿದೊಡನೆ ಅಯೋಧ್ಯೆಗೆ ಆಗಮಿಸಿ. ಆಗಲಿ. 14 ವರ್ಷಗಳ ವನವಾಸವನ್ನು 14 ದಿನಗಳಂತೆ ಕಳೆದು ಬರುವೆವು. ನೀವಿನ್ನು ಸಂತೋಷದಿಂದ ಪುರಕ್ಕೆ ಪ್ರಯಾಣ ಮಾಡಿ. ಬೇಸರಾಯಿತೋ ವಸುದೇವಾಸವ ಸಹವಾಸವ. ರಾಮಚಂದ್ರ, ಮಂತ್ರ
ಬೇಸರಾಯಿತು ವಸುದೇವಾಸವೋ ಇಳ ಸಹವಾಸವೋ ನಿಸ್ಸಾರ ಸಂಸಾರ ದೇಹದಲ್ಲಿ ಬೇಜಾರ ಕರೆದೋ ಕಗಪಕಾರ ಕಡದೋ ಕಗಪಕಾರ ಸಲ್ಲದೋ ಎಂದು ಬೇಸರಾಯಿತು ವಸುದೇವಾಸವೋ ಇಳ ಸಹವಾಸವೋ ಸಾಗರ ಶಾಹಿ ರಾಮಯ್ಯ ವರ ಭೋಗಿಶ ಕಲ್ಪದ ರಾಮಯ್ಯ ಸಾಗರ ಶಾಹಿ ರಾಮಯ್ಯ ವರ ಭೋಗಿಶ ಕಲ್ಪದ ರಾಮಯ್ಯ ಸಾಗರ ಸುತಯವಾಗಲು ನಿನ್ನ ಸಾಗರ ಸುತಯವಾಗಲು ನಿನ್ನ ಸೇವೆಗೆ ಸಿದ್ಧಾಳಂತೆ ರಾಮಯ್ಯ ಸೇವೆಗೆ ಸಿದ್ಧಾಳಂತೆ ರಾಮಯ್ಯ ಆರವತಾರದ ರಾಮಯ್ಯ ಧಾರುಣಿಯಳು ಬಂದೆ ರಾಮಯ್ಯ ಆರವತಾರದ ರಾಮಯ್ಯ ನೀನು ಧಾರುಣಿಯಳು ಬಂದೆ ರಾಮಯ್ಯ ಆರಗು ವಂಶದಿ ಏಳನೇ ಸಲ ಆರಗು ವಂಶದಿ ಏಳನೇ ಸಲ ಭೂಭಾರವ ನಿಲುಹನು ಬಂದೆ ರಾಮಯ್ಯ ಭೂಭಾರವ ನಿಲುಹನು ಬಂದೆ ರಾಮಯ್ಯ ಹಸಿವು ನಿಂಗುವುದು ರಾಮಯ್ಯ ಖುಷಿಯಲ್ಲ ನಿನ್ನ ನಾಮವನ್ನು ಸುರಲು ಖುಷಿಯಲ್ಲ ನಿನ್ನಯ ನಾಮವನ್ನು ಸುರಲು ದಶರಥ ನಂದನ ರಾಮಯ್ಯ ಸಾಗರ ಶಾಹಿ ರಾಮಯ್ಯ ಸಾಗರ ಶಾಹಿ ರಾಮಯ್ಯ ಸಾಗರ ಶಾಹಿ ರಾಮಯ್ಯ 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 ಶ್ರೀರಾಮಚಂದ್ರ ಇದೋ ನಿನಗೆ ದೀರ್ಘದಂಡ ನಮಸ್ಕಾರಗಳು. ಗುಹನೆ ನಿನಗೆ ಮಂಗಳವಾಗಲಿ. ಸರ್ವರೊಡನೆ ಕುಶಲವೇ? ದೇವ, ನಿನ್ನ ಅನುಗ್ರಹದಿಂದ ಸರ್ವರೊಡನೆ ನಾವೆಲ್ಲ ಕುಶಲದಿಂದೇವೆ ಸ್ವಾಮಿ. ಈ ದಿನ ನೀವು ನಮಗೆ ಅತಿಥಿಗಳಾಗಿ ಬನ್ನಿ. ಗುಹನೆ, ನಾವು ಪುರಪ್ರವೇಶ ಮಾಡುವಂತಿಲ್ಲ. ನಮ್ಮನ್ನು ಈ ಗಂಗಾ ನದಿಯಿಂದ ದಾಂಟಿಸಬಲ್ಲೆಯಾ? ಸ್ವಾಮಿ, ಶಿಲೆಯುಡಿದು ನಾರಿಯಾದಳು ಎಂದು ವಸಿಷ್ಠ ಗುರುಗಳು ಹೇಳುತ್ತಿದ್ದರು. ಗುಹನೆ, ಅದು ಅಕಸ್ಮಾತ್ ಆದ ಸಂಗತಿ. ಪದೇ ಪದೇ ಹಾಗಾಗುವುದಿಲ್ಲ. ಅಯ್ಯೋ, ಯಾರು ಬಲ್ಲರು ನನ್ನಯ್ಯ. ನನ್ನ ದೋಣಿಯಲ್ಲಿರುವ ಸಣ್ಣ ಸಣ್ಣ ಕಲ್ಲುಗಳೇನಾದರೂ ಶಿಲೆಯಾದರೆ ನನ್ನ ಹೊಟ್ಟೆಪಾಡಿನ ಗತಿಯೇನು ನನ್ನಯ್ಯ? ಹೇಗಾದರೂ ಆಗಲಿ ತಮ್ಮ ಪಾದ ಪೂಜೆ ಮಾಡಿ ನಂತರ ದೋಣಿಯನ್ನು ಹತ್ತಿಸಿಕೊಳ್ಳುವನು. ಗುಹನೆ, ನನ್ನ ಪಾದ ಪೂಜೆಯನ್ನು ಮಾಡಲು ಎಂತಹ ನೆಪವನ್ನು ಕಲ್ಪಿಸಿಕೊಂಡೆಯೋ? ನೀನು ಪರಮರಾಜ ಭಕ್ತನು, ನಿನ್ನಿಷ್ಟದಂತೆಯೇ ಆಗಲಿ. ಆಗಬಹುದು. ಜನ್ಮವನ್ನು ತಾಳಿ ಬಂದು ಧನ್ಯನಾದೆ. ಧನ್ಯನಾದೆ ನರ ಜನ್ಮವನ್ನು ತಾಳಿ ಬಂದು ಧನ್ಯನಾದೆ.
ಧನ್ಯನಾದೆ ಲಕ್ಷ್ಮೀದೇವಿ ಒತ್ತುವಂತ ಪಾದ ಇಂದು ನಾನು ಪಡೆದುಕೊಂಡ ಭಾಗ್ಯ ಲಕ್ಷ್ಮೀದೇವಿ ಒತ್ತುವಂತ ಪಾದ ಇಂದು ನಾನು ಪಡೆದುಕೊಂಡ ಭಾಗ್ಯ ಧನ್ಯನಾದೆ ನರ ಜನ್ಮವನ್ನು ತಾಳಿ ಬಂದು ಧನ್ಯನಾದೆ ತುಚ್ಛವೆಲ್ಲ ಭೋಗ ಭಾಗ್ಯ ಇದರ ಮುಂದೆ ರಾಮ ವತ್ಸಲತೆಯ ತೋರಿ ತುಚ್ಛವೆಲ್ಲ ಭೋಗ ಭಾಗ್ಯ ಇದರ ಮುಂದೆ ರಾಮ ವತ್ಸಲತೆಯ ತೋರಿದನು ಧನ್ಯನಾದೆ ನರ ಜನ್ಮವನ್ನು ತಾಳಿ ಬಂದು ಧನ್ಯನಾದೆ ಧನ್ಯನಾದೆ ನರ ಜನ್ಮವನ್ನು ತಾಳಿ ಬಂದು ಧನ್ಯನಾದೆ ದೇವಾ, ಈಗ ನೀವು ದೋಣಿಯನ್ನು ಹತ್ತಬಹುದು. ಇಂದು ಮಿಗೆ ಧನ್ಯನಾದೆ, ಇಂದು ಮಿಗೆ ಧನ್ಯನಾದೆ ರಾಮ ರಾಮ. ಇಂದು ಮಿಗೆ ಧನ್ಯನಾದೆ, ಇಂದು ಮಿಗೆ ಧನ್ಯನಾದೆ ರಾಮ ರಾಮ. ಗಂಗಾವಾರಿಯೊಳು ತಲೆ ನಡೆಸುತ್ತ ನಾವೆಯನು, ದಿವಿಜ ಗಂಗಾವಾರಿಯೊಳು ತಲೆ ನಡೆಸುತ್ತ ನಾವೆಯನು. ಅವತಾರಕ ತಾರಕನಾಗುವೆನು ಕಳೆದು ಮಾರುವನು, ಅವತಾರಕ ತಾರಕನಾಗುವೆನು ಕಳೆದು ಮಾರುವನು. ಇಂದು ಮಿಗೆ ಧನ್ಯನಾದೆ, ಇಂದು ಮಿಗೆ ಧನ್ಯನಾದೆ ರಾಮ ರಾಮ. ಭವಸಾಗರ ದಾಟಿಸುವ ಇವರಂ ನದಿ ದಾಟಿಸುವೆ, ಭವ ಸಮುದ್ರ ದಾಟಿಸುವ ಇವರಂ ನದಿ ದಾಟಿಸುವೆ. ಅವತಾರಕ ತಾರಕನಾಗುವೆನು ಕಳೆದು ಮಾರುವನು. ಇಂದು ಮಿಗೆ ಧನ್ಯನಾದೆ, ಇಂದು ಮಿಗೆ ಧನ್ಯನಾದೆ ರಾಮ 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 ರಾಮ. ತೋರಿದು ಕುನ ಯಾರ ಕೇಳೆಯೇ ನಮಗೆ ತೋರಿದು ಪರಿಕೆಡಕೆ ವಾಯ
ಬಾರಿಕೆಡಕ್ಕೆ ವಾಯಸವು ಮರಿಯುರಗಾದವಾಸು ತೋರಿದುದು ಯಾರ ಕೇವೆ ಏನ ಮಾತೆ ತೋರಿದುದು ಅಣ್ಣ ನರಿಗಳಿಂದು ಕೂಗುತ್ತಿಹವೋ ನರಿಗಳಿಂದು ಕೂಗುತ್ತಿಹವೋ ಪರಿಯದೇನೋ ತಿಳಿಯೇನ ಕಿರು ತೀರ್ಪವು ಖಗಮೃಗಗಳು ಬೊರನೆ ಬಿರುಗಾಳಿ ಬೀಸಿ ತೋರಿದುದು ಯಾರ ಕೇಳೆ ಏನ ಮಾತೆ ತೋರಿದುದು ಶತ್ರುಘ್ನ ಅಣ್ಣ ಕೇಕೆಯ ನಗರದಿಂದ ಹೊರಟ ಹಿಂದಿನ ರಾತ್ರಿ ತಂದೆಯವರ ಮೇಲೆ ನನಗೊಂದು ದುಸ್ವಪ್ನವಾಯಿತು. ಅದರಿಂದ ಖಿನ್ನನಾಗಿದ್ದ ನನಗೆ ತಾತನು ಮಾವನು ಮಾಡಿದ ಯಾವ ಉಪಚಾರಗಳು ನನಗೆ ಬೇಕಾಗಲಿಲ್ಲ. ಅಲ್ಲದೆ ದಾರಿಯಲ್ಲಿಯೂ ಅಪಶಕುನಗಳಾಗುತ್ತಿರುವುದಲ್ಲ ಶತ್ರುಘ್ನ, ಏನೋ ಶುಭ ಸೂಚನೆಯಾಗಿರುವುದಲ್ಲ. ಹೌದಣ್ಣ, ಸತ್ಯ ಧರ್ಮಶೀಲರಾದ ತಂದೆಯು ರಾಮಲಕ್ಷ್ಮಣರು ಕುಶಲದಿಂದಿರುವರೆ ಅವರ ಆಧಿಪತ್ಯದಲ್ಲಿ ಅಯೋಧ್ಯೆಗೆ ಈ ಸ್ಥಿತಿಯೇ ನನ್ನ ಮನಸ್ಸಿಗೆ ಏನೋ ಕಾತುರ ಉಂಟಾಗಿರುವುದು. ಅಣ್ಣ ಅಣ್ಣ ಅಲ್ಲಿ ನೋಡು. ಹೌದಲ್ಲವೇ ಶತ್ರುಘ್ನ? ಬಹು ಭೀಕರ ಭುಜಂಗ ಬಹು ಭೀಕರ ಭುಜಂಗ ಹೇಗೆ ಪವಡಿಸಿಹುದೋ ಪತದಿ ಬಹು ಭೀಕರ ಭುಜಂಗ ಗರಲಾಲನವನ್ನು ತೊರೆದು ದರ್ಪದೆ ಗರಲಾಲನವನ್ನು ತೊರೆದು ದರ್ಪದೆ ಒರೆಯುವ ತೆರದಿ ಕಾಲರಸನವೋ ಒರೆಯುವ ತೆರದಿ ಕಾಲರಸನವೋ ಬಹು ಭೀಕರ ಭುಜಂಗ ಹೇಗೆ ಪವಡಿಸಿಹುದೋ ಪತದಿ ಬಹು ಭೀಕರ ಭುಜಂಗ ಧರೆಗೆ ಚಾಚಿ ಭೂತರಿಸುತ್ತಿರುವ ಧರೆಗೆ ಚಾಚಿ ಭೂತರಿಸುತ್ತಿರುವ ಪರಿಯ ನೋಡೆ ರೋಮಾಂಚನವೇಳುವವೋ ಪರಿಯ ನೋಡೆ ರೋಮಾಂಚನವೇಳುವವೋ ಬಹುಭೀಕರ ಭುಜಂಗ ಹೇಗೆ ಪವಡಿಸಿಹುದೋ ಪತದಿ ಬಹುಭೀಕರ ಭುಜಂಗ. ಅಣ್ಣ, ಬಾರಿ ಬಾರಿಗೂ ಅಪಶಕನಗಳೇ. ನಡೆಯಣ್ಣ, ಬೇಗನೆ ಅರಮನೆಗೆ ಹೋಗಿ ಎಲ್ಲರ ಕುಶಲವನ್ನು ತಿಳಿಯೋಣ. ಆಗಲಿ, ನಡೆಯ ಶತ್ರುಘ್ನ. ಪ್ರಾಣೇಶ್ವರ, ಹಣತೆಯಾರಿತು ಹಣೆಯ ಬರಹ ಅಳಿಯಿತು ಹಣತೆಯಾರಿತು ಹಣೆಯ ಬರಹ ಅಳಿಯಿತು ಹಣತೆಯಾರಿತು. ಪ್ರಾಣೇಶ್ವರ,
ಪರರ ಮಾತ ಕೇಳಿ ನಾನು ಮರುಳುಗೊಂಡಿನೆ. ಪರರ ಮಾತ ಕೇಳಿ ನಾನು ಮರುಳುಗೊಂಡಿನೆ. ಪತಿಯನಾಗಲಿ ಕ್ಷಿತಿಯೊಳಗೆ ಪತಿತಳಾದೇನೆ. ಪ್ರಾಣೇಶ್ವರ, ಪತಿಯನಾಗಲಿ ಕ್ಷಿತಿಯೊಳಗೆ ಪತಿತಳಾದೇನೆ. ಹಣತೆಯಾರಿತು ಹಣೆಯ ಬರಹ ಅಳಿತು. ಹಣತೆಯಾರಿತು. ಪ್ರಾಣೇಶ್ವರ, ಸವತಿ ಮಾತ್ಸರ್ಯದಿಂದ ಪ್ರೀತಿ ತೋರೆದೇನೆ. ಸವತಿ ಮಾತ್ಸರ್ಯದಿಂದ ಪ್ರೀತಿ ತೋರೆದೇನೆ. ಅಳಿಸಲಾರದ ಕೀರ್ತಿ ಮುಕುಟ ನಾನ್ ಧರಿಸಿದೆ. ಅಳಿಸಲಾರದ ಕೀರ್ತಿ ಮುಕುಟ ನಾನ್ ಧರಿಸಿದೆ. ಹಣತೆಯಾರಿತು ಹಣೆಯ ಬರಹ ಅಳಿತು. ಹಣತೆಯಾರಿತು ಆರಿತೆ. ಹಣತೆ ಪ್ರಾಣೇಶ್ವರ, ನನ್ನನ್ನಾಗಲಿ ಹೊರಟು ಹೋದಿರಾ ಸ್ವಾಮಿ? ಅಯ್ಯೋ ಅಯ್ಯೋ ಪಾಪಿ ಮಂಥರ, ನಿನ್ನ ಮಾತನ್ನು ಕೇಳಿ ನಾನು ಕೆಟ್ಟೆನಲ್ಲಿ. ನನ್ನ ಪತಿಯ ಪ್ರಾಣಕ್ಕೆ ನೀನೇ ಮೃತ್ಯು ದೇವತೆಯಾಗಿ ಬಂದೆಯ. ಬಂಧುಗಳಿಂದ ತ್ಯಜಿಸಲ್ಪಟ್ಟೆ, ವಿಧವೆಯ ಪಟ್ಟ ಕಟ್ಟಿಕೊಂಡೆ. ನನ್ನಂಥ ಪಾಪಿಷ್ಟಿಯು ಬದುಕಿರಬೇಕೇ ಈ ಧರೆಯೊಳಗೆ? ಪ್ರಾಣೇಶ್ವರ, ನನ್ನ ಸಕಲ ಅಪರಾಧಗಳನ್ನು ಮನ್ನಿಸಿ ಸ್ವಾಮಿ, ಮನ್ನಿಸಿ. ಅಮ್ಮ ಅಮ್ಮ ಅಮ್ಮ, ಭರತ, ಶತ್ರುಘ್ನ, ಜನಕನ ಮನೆಯಲ್ಲಿ ಎಲ್ಲರೂ ಕ್ಷೇಮದಿಂದಿರುವರೆ? ಅಮ್ಮ, ಎಲ್ಲರೂ ಕುಶಲದಿಂದಿರುವರು. ಅಮ್ಮ, ತಾತನು ನಿನಗಾಗಿ ಅಮೂಲ್ಯ ರತ್ನಾಭರಣಗಳನ್ನು ಕನಕಾಂಬರಗಳನ್ನು ಕೊಟ್ಟಿರುವರು. ಎಲ್ಲಿ ಮಗು? ತೆಗೆದುಕೋ ತಾಯಿ. ಏನಮ್ಮ, ಇಂದು ನಿಮ್ಮ ಮುಖದಲ್ಲಿ ಸಂತೋಷದ ಸೂಚನೆ ಇಲ್ಲವಲ್ಲ? ಅಲ್ಲದೆ ಸದಾ ನಿಮ್ಮ ಮಂದಿರದಲ್ಲಿ ಇರುತ್ತಿದ್ದ ನಮ್ಮ ತಂದೆಯವರಿಲ್ಲಮ್ಮ? ಭರತ, ಅಮ್ಮ, ಕುಮಾರ, ಅಮ್ಮ, ಏನೆಂದು ಹೇಳಲಿ ಕಂದ? ಏನಮ್ಮ, ಏನೆಂದು ಹೇಳಲಿ? ನಿಮ್ಮ ಜನಕರು ನಮ್ಮ ಜನಕರು ಪರಲೋಕವನ್ನು ಸೇರಿದರು ಕಂದ. ಏನು ತಂದೆಯ ಪರಲೋಕವಾಸಿಯಾದಿರಿ? ಆ ತಂದೆ, ಯಾರೇ ಮಗಾದಾರವೋ, ಮಗಾದಾರವೋ. ಆ ತಂದೆ,
ರಸೆಯೊಳು ಪರಿ ಪರಿಸಬೋದವರು ಆ ತಂದೆ ಈ ರಸೆಯೊಳು ಪರಿ ಪರಿಸಬೋದವರು ಪೊರೆಯುತ್ತೆ ಗೀತವನ್ನು ಬೈರಲ್ಲ ಯಾರೇ ಮಗ ತಂದೆ ಪರಲೋಕವತ ಸೇರಿದ ತಂದೆಯು ತಂದೆ ಜನತ ತಂದೆ ಜನತಾ ಪರಲೋಕವತ ಸೇರಿದ ತಂದೆಯು ಪೊರೆವರ ಕಾಣದೆ ದೀನರಾದೆಯೋ ಹಾಜರದ ಪೊರೆವರ ಕಾಣದೆ ದೀನರಾದೆಯೋ ಯಾರೆ ಮಗ ಆ ತಂದೆಯೇ, ಕಡೆಗೂ ದಾರಿಯಲ್ಲಿ ನನಗಾದ ದುಸ್ಸತ್ತದ ಫಲವು ಕಡೆಗೂ ತಪ್ಪಲಿಲ್ಲವೇ? ಅಮ್ಮ, ಕುಮಾರ, ರಾಮ ಲಕ್ಷ್ಮಣರಾದರೂ ತಂದೆಯ ಮರಣ ಕಾಲದಲ್ಲಿ ಬಳಿಯಲ್ಲಿದ್ದು ಆತನನ್ನು ಉಪಚರಿಸಿ ಆತನ ಅಂತ್ಯ ಸಂಸ್ಕಾರವನ್ನಾದರೂ ನಡೆಸಿದರು. ಆದರೆ ಅಮ್ಮ, ಈ ಪಾಪಿಷ್ಟನಾದ ಪರತನ ಪಾಹಿಗೆ ಅದು ಲಭಿಸಲಿಲ್ಲವಲ್ಲ. ಅಮ್ಮ, ನಾನೆಂತಹ ನಿರ್ಭಾಗ್ಯನು ಅಮ್ಮ, ನಾನೆಂತಹ ನಿರ್ಭಾಗ್ಯ ಅಮ್ಮ. ಇಲ್ಲ ಕಂದ, ಇಲ್ಲ. ನಿಮಗೆ ದೊರೆಯದ ಭಾಗ್ಯವು ಅವರಿಗೆ ಎಲ್ಲಿಂದ ದೊರೆಯಬೇಕು? ನಿಮ್ಮ ತಂದೆಯ ಮರಣ ಕಾಲದಲ್ಲಿ ಅವರು ಸಹ ಅರಮನೆಯಲ್ಲಿರಲಿಲ್ಲ. ಏನು, ಅವರೂ ಬಳಿಯಲ್ಲಿರಲಿಲ್ಲವೇ? ಎಲ್ಲಿ ಹೋಗಿದ್ದರಮ್ಮ? ಅವರೆಲ್ಲರೂ ಅರಣ್ಯವಾಸಕ್ಕೆ ಹೊರಟು ಹೋಗಿದ್ದರು ಕಂದ. ಅರಣ್ಯವಾಸಕ್ಕೆ? ಅರಣ್ಯವಾಸಕ್ಕೆ ಕಾರಣವೇನಮ್ಮ? ನಾನೇ ಕಾರಣಳು. ನೀನು ಕಾರಣಳು? ಅದು ಹೇಗೆ ತಾಯಿ? ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸವನ್ನು ಮೆಚ್ಚಿ ನಿಮ್ಮ ಜನಕರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಹೌದು ತಾಯಿ, ನಾನು ಕೇಳಿಬಲ್ಲೆನು. ಆ ವರಗಳನ್ನೇ ನಾನು ಈಗ ಕೇಳಿಕೊಂಡೆನು. ಏನೆಂಬುದಾಗಿ ಕೇಳಿಕೊಂಡೆಯಮ್ಮ? 1ನೇ ವರಕ್ಕೆ ರಾಮನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗೆ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡೆ. ಆನಂತರ 2ನೇ ವರಕ್ಕೆ? 2ನೇ ವರಕ್ಕೆ ರಾಮಚಂದ್ರನು ಜಟಾವಲ್ಕಲಧಾರಿಯಾಗಿ ನಾರು ಮುಡಿಯನ್ನುಟ್ಟು 14 ವರ್ಷಗಳ ಕಾಲ ಪುರಪ್ರವೇಶವಿರದಂತೆ ಅರಣ್ಯವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆನು. ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮರು, ಲಕ್ಷ್ಮಣ, ಸೀತೆಯರ ಸಮೇತ ಅರಣ್ಯಕ್ಕೆ ಹೊರಟು ಹೋದರು. ಅದೇ ವ್ಯಸನದಲ್ಲಿ ನಿಮ್ಮ ತಂದೆಯವರು ರಾಮ, ಲಕ್ಷ್ಮಣ, ಸೀತೆ ಎಂದು ಪ್ರಲಾಪಿಸುತ್ತಾ ಪ್ರಾಣ ತ್ಯಾಗ ಮಾಡಿದರು. ಕುಮಾರ್, ಇನ್ನು ಮುಂದಾದರೂ ನೀನು ಪಟ್ಟಾಭಿಷಕ್ತನಾಗಿ ಸಿಂಹಾಸನ ರಾಜ್ಯ ಭಾರ ಮಾಡುತ್ತಾ ನಮ್ಮನ್ನು ಸಂತೋಷಗೊಳಿಸು. ಏನು, ರಾಜ್ಯಪಟವನ್ನು ಕಟ್ಟಿಕೊಳ್ಳಬೇಕು? ನಾನು ರಾಜ್ಯಪಟವನ್ನು? ಅಮ್ಮ, ಅಮ್ಮ, ಇಂತಹ ಕುಲದ್ರೋಹ ಕಾರ್ಯವನ್ನು ಮಾಡಬೇಕೆಂದು ಎಷ್ಟು ದಿನಗಳಿಂದ ಕಾದಿದ್ದೆ. ಛೇ ಕುಲಘಾತಕಿ, ನಾನು ನಿನ್ನ ಉದರದಲ್ಲಿ ಜನಿಸಿದ್ದೇ ಅಪರಾಧವಾಯಿತು. ಕಂದ, ಹಾಗೆಲ್ಲ ಮಾತಾಡಬೇಡ. ನಾನಿಷ್ಟೆಲ್ಲ ಮಾಡಿದ್ದು ನಿನ್ನ ಅಭ್ಯುದಕ್ಕಾಗಿ. ಇನ್ನು ಮುಂದಾದರೂ ನೀನು ಪಟ್ಟಾಭಿಷಕ್ತನಾಗಿ ಸಿಂಹಾಸನವನ್ನೇರಿ ನಮ್ಮ ಆಸೆಯನ್ನು ಪೂರೈಸಿ ಸಂತೋಷವಾಗಿರು ಕಂದ.
ಸಿಂಹಾಸನವನ್ನು ನಾನು ಸಿಂಹಾಸನವನ್ನು ಆಹಾ, ಎಂತಹ ಸಿಂಹಾಸನ! ಎಲ್ಲೋ ಕುಲಘಾತಕಿ, ಅಗಾಧವಾದ ದುರಾಸೆ ಎಂಬ ತಳಹದಿಯ ಮೇಲೆ ಅಸೂಯೆ, ಅವಿವೇಕ, ಅಸಭ್ಯತೆ, ಅನರ್ಥಗಳೆಂಬ ಗೋಡೆಗಳನ್ನು ಕಟ್ಟಿ ಅವುಗಳ ಮೇಲೆ ಪತಿದ್ರೋಹ, ಸ್ವಪತ್ನಿದ್ರೋಹ, ರಾಜದ್ರೋಹಗಳೆಂಬ ತೊಲೆಗಳನ್ನು ಏರಿಸಿ ಅದರಲ್ಲಿ ಅಜ್ಞಾನವೆಂಬ ವಿಶಾಲ ವೇದಿಕೆಯ ಮೇಲೆ ಅನ್ಯಾಯ, ಅಪಕೀರ್ತಿ, ಅಶಾಂತಿ, ಅರಿಷ್ಟಗಳೆಂಬ ಚತುಷ್ಪಾತಗಳ ಮೇಲೆ ಅಧರ್ಮ ಸಿಂಹಾಸನವನ್ನು ರಚಿಸಿ ಅದರ ಮೇಲೆ ನನ್ನನ್ನು ಕುಳ್ಳಿರಿಸಬೇಕೆಂದು ಹವಣಿಸಿದ್ಯಾ? ಛೇ ಕುಲಘಾತಕಿ, ನಿನ್ನನ್ನು ಹೀಗೆ ಬಿಟ್ಟಿರೆ ಮುಂದಿನ ಮಾತೆಯರು ನೋಡಿ ಈ ನಿನ್ನ ದುರ್ವರ್ತನೆಯನ್ನು ಕಲಿತು ಈ ಪ್ರಪಂಚವೇ ತವರುಮನೆಯಾಗುವುದು ಖಂಡಿತ. ಆದ್ದರಿಂದ ನಿನ್ನ ನೀಗಲೇ ಧ್ವಂಸ ಮಾಡಿಬಿಡುವೆ. ತಡೆ, ಚಿಕ್ಕಮ್ಮನನ್ನು ಒದಿಸಬೇಡ. ಇಷ್ಟು ಅನರ್ಥಕ್ಕೆಲ್ಲ ಈ ಚಾಂಡಾಳಿ ಮಂತ್ರಯೇ ಕಾರಣಗಳು. ಆದುದರಿಂದ ತರಿಬೆಂದುರುಳಿಯ ಶಿರವನ್ನು ರೇ ಬರ್ರಾಜಿಂದುರೇ ಹರ್ಷವಾಂತು ನೆರೆ ತರಿಬೆಂದುರುಳಿಯ ಶಿರವನ್ನು ರೇ ವಂಶಗಾತು ಕೇಳಿ ಬಳೆ ಚಿಂತೆಯೆಲ್ಲಕ್ಕೂ ಕಾರಣವೇ. ವಂಶಗಾತು ಕೇಳಿ ಬಳೆ ಚಿಂತೆಯೆಲ್ಲಕ್ಕೂ ಕಾರಣವೇ. ಮಂತರೆಯ ತಂತ್ರಕ್ಕೆ ನಿಂದು ಬಂದೆ ಈಗ ತರಿಬೆಂದುರುಳಿಯ ಶಿರವನ್ನು ರೇ ಬರಾದಿಂದುರೇ ಹರ್ಷಮಾಂತು ನರೆ ತರಿಬೆಂದುರುಳಿಯ ಶಿರವನ್ನು ರೇ. ಅಣ್ಣ, ಈ ದುರ್ಬೋಧನೆಯಿಂದಲೇ ಮಾತೆಯು ಮಾರ್ಗ ತಪ್ಪಿ ಅನರ್ಥ ಕಾರ್ಯಗಳನ್ನು ನಡೆಸುವುದು. ಇವಳಿಗೆ ತಕ್ಕ ಶಿಕ್ಷೆಯನ್ನು ನೀನೇ ವಿಧಿಸು. ಛೇ ದೂತಳೆ, ನೀನು ಉಪಕಾರಿಯೇ, ನೀವು ನನಗೆ ಮಹಾಪರಾಧಿಯು ಅಲ್ಲದೆ ನಿನಗೆ ಈ ತಕ್ಕ ಶಿಕ್ಷೆ ಆಗಲೇಬೇಕು. ಶತ್ರುಘ್ನ, ಈ ದುಷ್ಟರಿಬ್ಬರು ಶಾಕಿನಿ ಡಾಕಿನರಂತೆ ಕಠೋರ ಮಾರಿಯರು. ಈ ರಂಡೆಗೆ ಮಂಡನವನ್ನು ಮಾಡಿಸಿ ವಾರ್ಧಪದ ಮೇಲೆ ಕುಳಿಸಿರಿ, ಶೂಲಕ್ಕೇರಿಸಿ ಇವುಗಳನ್ನು. ಈ ಹದಮ ಕೈಕೆಯ ಶಿರವನ್ನು ಈಗಲೇ ಚೆಂಡಾಡುವೆನು. ಕೊಲ್ಲುವೆನು ಈ ಕುಲ್ಲ ಕೈಕೆಯನ್ನ, ನಿಲ್ಲದಲ ಜವತಿ ಕೊಲ್ಲುವೆನು ಈ ಕುಲ್ಲ ಕೈಕೆಯನ್ನ. ಅನ್ನ ರಾಮನ ಬಣ್ಣ ಕೆಡಿಸಿ ಅರಣ್ಯ ಕಟ್ಟಿದಳು, ಅನ್ನ ರಾಮನ ಬಣ್ಣ ಕೆಡಿಸಿ ಅರಣ್ಯ ಕಟ್ಟಿದಳು. ಕೊಲ್ಲುವೆನು ಈ ಕುಲ್ಲ ಕೈಕೆಯನ, ನಿಲ್ಲದಲೆ ಜವದಿ ಕೊಲ್ಲುವೆನು ಈ ಕುಲ್ಲ ಕೈಕೆಯನ. ಕುಲಘಾತಕಿ, ಜನನಿಯನು ತಲೆ ಬಿಡುವುದಾದಡೆ ದಿನಪ ವಂಶವನಳಿವಳಿವಳು. ಜನನಿ ಹೆಣುಕಲೆ ಬಿಡುವುದಾದಡೆ ದಿನಪ ವಂಶವನಳಿವಳಿವಳು. ಮನವು ಕಾತರಿಸುತ್ತಲಿಹುದು, ಮನವು ಕಾತರಿಸುತ್ತಲಿಹುದು. ಜನಕ ಮರಣವ ಗೈದಳಿವಳ. ಕೊಲ್ಲುವೆನು ಈ ಕುಲ್ಲ ಕೈಕೆಯನ, ನಿಲ್ಲದಲೆ ಜವದಿ ಕೊಲ್ಲುವೆನು ಈ ಕುಲ್ಲ ಕೈಕೆಯನ. ನಿಲ್ಲಿ. ಯಾರಿಂದಲಾಗದು ವಿಧಿಲಿಖಿತ ಮೀರುವುದು, ಬರದಿರುವರೆ ಬರುವ ದುರ್ಧರ್ಮ ಪ್ರಸಂಗಗಳು. ಹರಿಪಾದ ಮನದೇ ನೆನೆದು ಅವನ ಬಾಧೆಗಳನ್ನು ಸಹಿಸಬೇಕು. ಕುಮಾರರೇ, ಹರಿಪಾದ ಮನದಿ ನೆನೆದು ಭವಬಾಧೆಗಳನ್ನು ಸಹಿಸಬೇಕು. ಯಾರಿಂದಲಾಗದು ವಿಧಿಲಿಖಿತ ಮೀರುವುದು, ಬರೆದಿರುವರೆ ಬರುವ ದುರ್ಧರ್ಮ ಪ್ರಸಂಗಗಳು.
ಸುಕುಮಾರರೇ, ನಿಲ್ಲಿ ನಿಲ್ಲಿ. ಕೋಪಕ್ಕೆ ವಶರಾಗಿ ಪಾಪಕರನ್ನು ಮಾಡದಿರಿ. ಶ್ರೀಹತ್ಯ ಮಹಾದೋಷವು. ಅಲ್ಲದೆ ರಾಮನು ಕೇಳಿದೊಡನೆ ಕುಪಿತನಾಗುವನು. ಶಾಂತರಾಗಿ ಶಾಂತರಾಗಿ. ಗುರುಗಳೇ, ಈ ಧರ್ಮ ಕಂಟಕರು ವಂಶದ್ರೋಹಿಗಳು ಆದ ಇವರು ನಡೆಸಿದ ಕಾರ್ಯದಿಂದ ನಮ್ಮ ರಕ್ತವು ಕುದಿಯುತ್ತಿರುವುದು. ಆದ್ದರಿಂದ ದಿಕ್ಕು ತೋಚದೆ ಕೋಪಕ್ಕೆ ವಶರಾಗಿದ್ದ ನಾವು ಹಾಗೆ ಮಾಡಬೇಕಾಯಿತು. ನಮ್ಮನ್ನು ಕ್ಷಮಿಸಬೇಕು ಗುರುಗಳೇ. ಬದುಕಿದೆಯಾ ಬಡ ಜೀವವೇ, ಬದುಕು ಬದುಕು. ಲೇ ಭರತ, ಲೇ ಶತ್ರುಘ್ನ, ಏನ್ ಮಕ್ಕಳು ಪಟ್ಟಾಭಿಷೇಕ ಮಾಡ್ರೆ ಅಂದ್ರೆ ಏನ್ ಮಾಡ್ತಿದ್ದೀರೋ? ಸಾಯ್ತವೆ. ಬದುಕು ಬದುಕು. ಸುಕುಮಾರರೇ, ನಿಮ್ಮ ತಂದೆಯವರ ಮೃತದೇಹವನ್ನು ತೈಲ ಕಟಾಹದಲ್ಲಿಟ್ಟು ನಿಮ್ಮ ಆಗಮನವನ್ನೇ ನಿರೀಕ್ಷಿಸಿಕೊಂಡಿದ್ದೆವು. ಮೊದಲು ಆ ದೇಹಕ್ಕೆ ಸಂಸ್ಕಾರವನ್ನು ಮಾಡಿ ನಂತರ ಅರಣ್ಯಕ್ಕೆ ಹೋಗಿ ಅಣ್ಣ ರಾಮಚಂದ್ರನನ್ನು ಕಾಣುವಿರಂತೆ. ಮೊದಲು ಪಿತೃಸೇವೆ ನಡೆಯಲಿ. ಆಗಬಹುದು ಗುರುಗಳೇ. ನಾನು ತಂದೆಯ ಉತ್ತರ ಕ್ರಿಯಾತಿಗಳನ್ನು ನಡೆಸಿ ಆನಂತರ ಅರಣ್ಯಕ್ಕೆ ಹೋಗಿರುವ ಅಣ್ಣನಾದ ರಾಮಚಂದ್ರನನ್ನು ಕರೆತಂದು ಆತನಿಗೆ ಕೋಸಲ ರಾಜ್ಯದ ಸಿಂಹಾಸನವನ್ನು ವಹಿಸಿ ನಾನು ಆತನಿಗೆ ಪ್ರತಿಯಾಗಿ ವನವಾಸವನ್ನು ಮಾಡಬೇಕೆಂದುಕೊಂಡಿರುವೆನು ಗುರುಗಳೇ. ಸುಕುಮಾರರೇ, ನಿಮ್ಮಿಷ್ಟದಂತಾಗಲಿ. ಮೊದಲು ಪಿತೃಸೇವೆ ನಡೆಯಲಿ. ಗುರುಗಳೇ, ನಡೆಯಲಿ.